ಬ್ಲಾಸ್ಟ್ ಘಟನೆಯಲ್ಲಿ ಇವತ್ತು ಕೋರ್ಟ್ ತೀರ್ಪನ್ನು ಕೊಡ್ತದೆ ಅಂಥೇಳಿ ಇದೆ. ಪೊಲೀಸ್ ಇಲಾಖೆಯವರು ಏನೆಲ್ಲ ಕಾನೂನಿನ ಅಡಿಯಲ್ಲಿ ಕೆಲಸ ಮಾಡಬೇಕು, ಎಷ್ಟು ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡಿ ಕೊಡಬೇಕು, ಅದನ್ನೆಲ್ಲವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಒಂದು ತೀರ್ಪು, ನ್ಯಾಯವಾದಂಥ ತೀರ್ಪು ಬರ್ತದೆ ಅಂತ ಹೇಳಿ ನಾನು ಅಪೇಕ್ಷೆ ಪಡ್ತೇನೆ. ಅದನ್ನು ಕಾದು ನೋಡೋಣ. ಬಿಜೆಪಿಯವರು ಈ ಪ್ರಕರಣ ಆದಾಗ ಬ್ರದರ್ಸ್ ಅವರು ಡಿ ಕೆ ಶಿ ಅವರ ಹೇಳಿಕೆ ಇಟ್ಕೊಂಡು ಕಾಂಗ್ರೆಸ್ನವರು ಬ್ರದರ್ಸ್ ಅವರು ಅನ್ನುವಂಥ ಟೀಕೆಯನ್ನು ಕೂಡ ಮಾಡಿದ್ರು. ಇಲ್ಲ, ಎರಡು ವಿಚಾರ ಗಮನದಲ್ಲಿ ಇಟ್ಕೋಬೇಕು ಇಂಥ ಪ್ರಕರಣಗಳಲ್ಲಿ. ಒಂದು, ರಾಜಕೀಯವಾಗಿ ಮಾತನಾಡ್ತಕ್ಕಂಥದ್ದು, ರಾಜಕೀಯವಾಗಿ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು, ಅದು ಒಂದು ಭಾಗ. ಅದನ್ನು ಅವರು ವಿರೋಧ ಪಕ್ಷದವರು ಅಥವಾ ಬೇರೆ ಬೇರೆಯವರು ರಾಜಕೀಯವಾಗಿ ಹೇಳಿಕೆಗಳನ್ನು ಕೊಟ್ಟಿರೋದು ನಾವೆಲ್ಲ ಗಮನಿಸಿದ್ದೇವೆ. ಆದರೆ ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅನ್ನೋದು ಭಾಳ ಮುಖ್ಯ. ಅದನ್ನು ಇವತ್ತು ಪ್ರಕಟಣೆ ಮಾಡ್ತಾರೆ. ಆದಾಗ ನೋಡೋಣ ಮುಂದೆ ಅದೇನು ತೀರ್ಪು ಏನು ಬರುತ್ತೆ, ಅದ್ರ ಮೇಲೆ ನಾವು ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ತೀವಿ. ಡಿ ಸುಧಾಕರ್ ವಿಚಾರದಲ್ಲಿ ಸರ್ಕಾರ ಏನೋ ಮುಚ್ಚಿಡ್ತಿದೆ ಅನ್ನೋ ಅನುಮಾನವನ್ನು ಎಚ್ ಡಿ ಕುಮಾರಸ್ವಾಮಿ ಅವರು ನಾವು ಇಂಥ ಪ್ರಕರಣಗಳಲ್ಲಿ, ಇಂಥ ವಿಚಾರಗಳಲ್ಲಿಯೂ ಕೂಡ ಒಂದಿಷ್ಟು ಮಾನವೀಯತೆಯನ್ನು ತೋರಿಸ್ಬೇಕಲ್ವಾ. ಯಾರು ಅದನ್ನು ಆ ರೀತಿ ಮಾಡೋಕ್ಕೆ ಹೋಗ್ತಾರೆ? ಮಾಡಿದ್ರೆ ಅವ್ರ ಕುಟುಂಬದವ್ರು ಮಾಡಬೇಕಪ್ಪ, ಬೇರೆಯವ್ರು ಯಾರು ಮಾಡೋಕ್ಕಾಗೋದಿಲ್ಲ. ಏನು ಸರ್ಕಾರ ಹೆಬ್ಬೆಟ್ಟೊತ್ತಿಸ್ಕೊಳ್ಳುತ್ತಾ? ಇದು ನಾವು ಒಂದಿಷ್ಟು ಮಾನವೀಯತೆ ನಮಗೆ ನಾವು ಪ್ರದರ್ಶನ ಮಾಡಬೇಕಾಗುತ್ತೆ ಇಂಥ ಪ್ರಕರಣಗಳಲ್ಲಿ. ಅವರು ಕಷ್ಟದಲ್ಲಿದ್ದಾರೆ, ಅವರು ಇಂಟೆನ್ಸಿವ್ ಕೇರ್ನಲ್ಲಿ ಅವರಿನ್ನೂ ಕೂಡ ಅವರಿಗೆ ಇದು ಪ್ರಜ್ಞೆ ಬಂದಿಲ್ಲ ಅಂತೇಳಿ ಹೇಳಿದರು. ಹಾಗಿರುವಾಗ ಸ್ವಲ್ಪ ನಾವು ಒಂದಿಷ್ಟು ಕಾದು ನೋಡೋಣ. ಕಾಂಗ್ರೆಸ್ನಲ್ಲಿ ಸರ್ ಪಂಚರಾಜ್ಯಗಳ ಫಲಿತಾಂಶ ಬರೋಕ್ಕೆ ಮುಂಚೆನೇ ಬೆಳವಣಿಗೆಗಳು ಜಾಸ್ತಿ ಆಗ್ತಿದ್ದಾವೆ ಅಂತ. ಪವರ್ ಶೇರ್ ವಿಚಾರ, ಯಾವ ಬೆಳವಣಿಗೆ? ಕಾಂಗ್ರೆಸ್ನಲ್ಲಿ ರಾಜಕೀಯ ಬೆಳವಣಿಗೆಗಳು ಸರ್. ಅಲ್ಲ, ರಾಜಕೀಯ ಮಾಡೋದೇ ರಾಜಕೀಯ, ಏನು ಬೆಳವಣಿಗೆ? ಅಲ್ಲಪ್ಪ, ಈಗ ಇದು ರಾಜಕಾರಣ ಅಂತಾನೆ ಹೇಳೋದಲ್ವಾ. ರಾಜಕಾರಣ ಅಂತ ಡೆಫಿನೇಷನ್ ಏನು ಹೇಳ್ತಾರೆ ಅದರಲ್ಲೇ ಇದೆಲ್ಲ ಬಂದ್ಬಿಡುತ್ತೆ. ಅದಕ್ಕೆ ಪ್ರತ್ಯೇಕವಾಗಿ ರಾಜಕೀಯ ಅನ್ನೋದೇನಿಲ್ವಲ್ಲ. ಡೆಲ್ಲಿಗೆ ಹೋಗಿದ್ರು, ಹೈಕಮಾಂಡ್ ನಾಯಕರು ಭೇಟಿಯಾಗಿದ್ದಾರೆ. ನೀವು ಕೂಡ ಮುಖ್ಯಮಂತ್ರಿಗಳ ಜೊತೆ ಒಂದು ಸುದೀರ್ಘ ಸಭೆ ಬೇರೆ ನಡೆಸಿದ್ರಿ, ಏನು ಸರ್? ಅದೇ ರಾಜಕೀಯ. ಇಲ್ಲ, ನಮ್ಮ DCM ಸಾಹೇಬರು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಥ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಚರ್ಚೆ ಮಾಡೋಕ್ಕೆ ಹೋಗಿದ್ದರು. ಭೇಟಿ ಮಾಡಿದ್ದಾರೆ ರಾಜನಾಥ್ ಸಿಂಗ್ ಅವರನ್ನು. ಏನೆಲ್ಲ ಮಾತುಕತೆ ಆಗಿದ್ದು ಎಲ್ಲವೂ ಕೂಡ ನಡೆಯುತ್ತವೆ. ಅದು ಅಲ್ಲಲ್ಲ, ಅದು ಅವರು ರಾಜಕಾರಣದ ವಿಚಾರದಲ್ಲಿ ಅವ್ರು ಹೇಳಿರುವಂಥ ಹೇಳಿಕೆ. ಅಷ್ಟು ಬಿಟ್ಟರೆ ಅದಕ್ಕೆ ಮತ್ತೆ ನಾವೇನು ವ್ಯಾಖ್ಯಾನ ಮಾಡೋದು ಅಗತ್ಯ ಇಲ್ಲ. ಇಲ್ಲ, ನಾವು ಮೀಟಿಂಗ್ ಮಾಡಿ ಊಟ ಮಾಡಿ ಬಂದು. ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಇದ್ರೂ ಕೂಡ ಅಹಿಂದ ವರ್ಗಕ್ಕೆ ನಾವು ಕೊಟ್ಟಿರೋ ಭರವಸೆ ಈಡೇರ್ಸಕ್ ಆಗ್ತಾ ಇಲ್ಲ, ಅಹಿಂದ ವರ್ಗದವರೇ ತೊಡಕಾಗ್ತಾ ಇದ್ದಾರೆ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ. ಅವರ ಹೇಳಿಕೆ ಅದು ನನ್ನದು ಯಾವುದು ಪ್ರತಿಕ್ರಿಯೆ ಅದಕ್ಕೆ ಇರೋದಿಲ್ಲ. ಸೋಶಿಯೋ ಎಕನಾಮಿಕ್ ಸರ್ವೆದು ರಿಪೋರ್ಟ್ ಜನವರಿ ಅಥವಾ ಫೆಬ್ರವರಿ ಒಳಗಡೆ ಕೊಡ್ತಾರೆ ಅಂತ ಒಂದು ಆಂಟಿಸಿಪೇಷನ್ ಇತ್ತು. ಏಪ್ರಿಲ್ ಕಡಿತಾ ಬಂತು. ಟೈಮ್ ಬೌಂಡ್ ಇಲ್ಲ ಅನ್ನೋ ಒಂದು ರೀತಿ ಮಾತುಗಳು ಈಗ ಆರಂಭ ಆಗಿದೆ. ಇಲ್ಲ, ಬೇರೆ ಬೇರೆ ಕಾರಣಕ್ಕೆ ಅವರು ಈಗ ಚುನಾವಣೆಗಳು ಮತ್ತು ರಾಜಕೀಯ ಬೆಳವಣಿಗೆಗಳು ಇವೆಲ್ಲ, ಅಸೆಂಬ್ಲಿ ಇದು ಅಧಿವೇಶನ ಇದೆಲ್ಲ ನೋಡಿಕೊಂಡು ಅವರು ಒಂದಿಷ್ಟು ಮುಂದಕ್ಕೆ ಸಮಯ ತಗೊಳ್ಬೋದು ಅಂತ ಅನಿಸುತ್ತೆ. ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ನನಗೆ ಇಲ್ಲ. ಅದ್ರ ಬಗ್ಗೆ ಪ್ರತಿಕ್ರಿಯೆ ಮಾಡೋದು ಮಾಹಿತಿ ಇಲ್ಲದೆ ಸರಿ ಕಾಣೋದಿಲ್ಲ. ಸರ್, ಈ RCB ಗುಜರಾತ್ ಪಂದ್ಯದ ವೇಳೆ KCR ಕೊಟ್ಟಿರ್ತಕ್ಕಂಥ ಟಿಕೆಟ್ನ ಅಕ್ರಮವಾಗಿ ಮಾಡ್ಕೊಂಡಿದ್ದಾರೆ ಅಂತ FIR ದಾಖಲಾಗಿದೆ. FIR ದಾಖಲಾಗಿದ್ದರೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ ಪೊಲೀಸ್ನವರು. ಬ್ಲಾಕಲ್ಲಿ ಮಾಡೋದಕ್ಕೆ ಅವಕಾಶ ಇಲ್ಲ ಅಲ್ವಾ. ಅದೊಂದು ವೇಳೆ ಮಾರಿ ಅವರು ಸಿಕ್ಕಾಕೊಂಡಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಈಗ ಟಿಕೆಟ್ ಸಿಗಲ್ಲ ಅಂತ ಫ್ಯಾನ್ಸ್ ಒದ್ದಾಡ್ತಿರ್ತಾರೆ ಸರ್. ಇದ್ರ ನಡುವೆ ಒಬ್ಬರ ಹತ್ರ 100 ಟಿಕೆಟ್ ಬ್ಲಾಕಲ್ಲಿ ಮಾರೋರು ಸಿಕ್ಕಾಕೊಳ್ತಾರೆ. ನೋಡಿ, ಇದು ಆನ್ಲೈನ್ನಲ್ಲಿ ಅಲ್ಲಲ್ಲ, ಅದನ್ನು ವೆರಿಫೈ ಮಾಡ್ತಾರೆ ಪೊಲೀಸ್ ಅವರು, ವೆರಿಫೈ ಮಾಡ್ತಾರೆ. ಯಾಕಂದರೆ ನಾವು
ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.